ಬರ್ತಾ ಇದೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಧರ್ಮ ಪ್ರೋಜ್ಜಿತ ಕೈತಬೋತ್ರ ಪರಮೋ ನಿರ್ಮತ್ಸರಾಣಾಂ ಸುತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರಹ್ಲಾದ ತನ್ನ ಮಿತ್ರರಿಗೆ ಅನೇಕ ರೀತಿಯಾದ ಅವರ ಜಿಜ್ಞಾಸೆಗಳಿಗೆ ಉತ್ತರವನ್ನು ಕೊಡುವ ಮಾತುಗಳನ್ನ ಆಡ್ತಾ ಇದ್ದದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ದೆವು. ಅದರಲ್ಲಿ ಅನೇಕ ಜೀವನಕ್ಕೆ ಸಂಬಂಧಪಟ್ಟ ಅಜ್ಞಾನಿ ಜೀವನವನ್ನು ಹೇಗೆ ತಗೊಳ್ತಾನೆ, ಒಬ್ಬ ಜ್ಞಾನಿ ಭಗವಂತನನ್ನು ಹೇಗೆ ಕಾಣ್ತಾನೆ, ಮತ್ತು ಅದರೆರಡರ ನಡುವೆ ಇರುವ ಅಂತರ ಎಂಥದ್ದು, ಈ ವಿಷಯಗಳ ಬಗ್ಗೆ ಅವನು ಹೇಳ್ತಾ ಬಂದ. ಬುದ್ಧಿ ಪ್ರವಾಹವನ್ನು ಮನಸ್ಸಿನ ಭಗವಂತನಲ್ಲಿ ನೆಲೆಗೊಳಿಸಬೇಕು ಅನ್ನೋದನ್ನ ಹಿಂದೆ ಹೇಳಿದ ಮಾತು. ಕೊನೆಗೆ ಪ್ರವಾಹೋಪರಮೋ ಧಿಯಃ ಧಿಯಃ ಪ್ರವಾಹೋಪರಮಃ ಯೋಗಃ ಕುತ್ರ ಬೀಜ ನಿರ್ಹರಣೆ. ನಿರ್ಹರಣ ಅಂದ್ರೆ ಸಂಸ್ಕೃತದಲ್ಲಿ ಔರ್ಧ್ವದೇಹಿಕ ಅಂತ ಅರ್ಥ, ಅಥವಾ ಅದರ ಒಂದು ರೀತಿಯಲ್ಲಿ ಶ್ರಾದ್ದ ಇದ್ದ ಹಾಗೆ. ಈ ದುಷ್ಟ ಬುದ್ಧಿಯನ್ನ ನಿರ್ನಾಮ ಮಾಡಬೇಕು, ಬೀಜವನ್ನ ಅಂದ್ರೆ ಸಂಸಾರಕ್ಕೆ ಕಾರಣವಾಗಿರುವಂತಹ ಅಜ್ಞಾನ ಮೊದಲಾದ ಮತ್ತೆ ಮತ್ತೆ ಸಂಸಾರದಲ್ಲಿ ಸಿಲುಕಿಸುವ ಗಂಟು, ಅದು ಸಂಸ್ಕಾರದ ಬೀಜದಲ್ಲಿರುತ್ತೆ. ಅಂದ್ರೆ ಸಂಸ್ಕಾರ ನಾವು ಲೋಕದಲ್ಲಿ ಹೇಳುವ ಅರ್ಥದಲ್ಲಿ ಹೇಳ್ತಿಲ್ಲ. ಸಂಸ್ಕಾರ ಅಂತಂದ್ರೆ ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು, ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು ಅನ್ನುವ ಕರ್ಮದ ಬೀಜ ಏನಿದೆ ಅದನ್ನು ಹುರಿದು ಬಿಡಬೇಕು ಅಂತ. ಈಗ ಸರಿಯಾಗಿ ಶಬ್ದ ಹೇಳುದಾದ್ರೆ ಕರ್ಮ ಬೀಜವನ್ನ ಹುರಿದು ಬಿಟ್ರೆ ಅದು ಮತ್ತೆ ಮೊಳಕೆಯೊಡೆದು ಹೊಸ ಬೀಜವನ್ನ, ಹೊಸ ರೀತಿಯ ಚಕ್ರದಲ್ಲಿ ನಮ್ಮನ್ನ ಬೀಳಿಸುವುದಿಲ್ಲ. ಅದಕ್ಕೇನು ಹುರಿಯುವುದು ಹೇಗೆ ಅಂದ್ರೆ, ಆ ಬೀಜವನ್ನು ಹುರಿಲಿಕ್ಕೆ ಒಂದೇ ಒಂದು ದಾರಿ, ಪ್ರವಾಹೋಪರಮೋ ಧಿಯಃ. ಮನಸ್ಸನ್ನು ನಿರಂತರ ಭಗವಂತನೆಂಬ ಬೆಂಕಿಯಲ್ಲಿ ಹಾಕಿಬಿಟ್ರೆ ಕರ್ಮದ ಬೀಜ ಅದು ಸುಟ್ಟು ಭಸ್ಮವಾದ್ರೆ ಮತ್ತೆ ಮೊಳಕೆಯೊಡೆದು ಕರ್ಮದ ಜಂಜಾಟದಲ್ಲಿ ಸಿಲುಕುವುದಿಲ್ಲ. ತತ್ರೋಪಾಯ ಸಹಸ್ರಾಣಾಂ ಅಯಂ ಭಗವತೋದಿತ ಯದೀಶ್ವರೇ ಭಗವತಿ ಭಕ್ತಿ ಸ್ಯಾನ್ನಾನ್ಯಥಾರತಿ. ಇದನ್ನು ನಾವು ನೋಡಿದ್ವಿ, ಮತ್ತೊಂದು ಸತಿ ನೆನಪು ಮಾಡ್ತಾ ಇದ್ದೇನೆ. ಸಾವಿರಾರು ಉಪಾಯಗಳಿವೆ ಜೀವನದ ಜಂಜಾಟದಿಂದ ಪಾರಾಗುವುದಕ್ಕೆ, ಆದ್ರೆ ಅದು ಪರಿಪೂರ್ಣವಾದ ಉಪಾಯ ಅಂತ ಅನ್ಸುವುದಿಲ್ಲ. ನಾರದರು ಹೇಳಿದ ಉಪಾಯ ಯಾವುದು ಅಂದ್ರೆ, ಎಲ್ಲವನ್ನು ಮೀರಿ ನಿಂತ ಪರಮಾತ್ಮನಲ್ಲಿ ನಿರಂತರವಾಗಿ ಅವನು ದೊಡ್ಡವನು ಅನ್ನುವ ಭಕ್ತಿ. ನಾನ್ಯಥಾ ಅಂದ್ರೆ ಯದೀಶ್ವರೇ ಭಗವತಿ ಭಕ್ತಿ ನ ಭಕ್ತಿ ಸ್ಯಾತ್ ನಾನ್ಯಥಾ ರತಿ. ಅವನಲ್ಲಿ ಹೊರತುಪಡಿಸಿ ಉಳಿದದ್ದರಲ್ಲಿ ಎಷ್ಟು ನಮಗೆ ಅಟ್ಯಾಚ್ಮೆಂಟ್ ಇರುತ್ತೋ ಅಷ್ಟು ಸಂಸಾರದ ಕಡೆಗೆ ಸೆಳೆಯುತ್ತೆ. ಅದನ್ನೇ ವಿದುರ ಹೇಳಿದ್ದು, ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್. ಭೂಮಿಯ ಮೇಲೆ ಅಥವಾ ಸಂಪತ್ತಿನ ಮೇಲೆ ಅಥವಾ ಸಂಬಂಧದ ಮೇಲೆ ಅಥವಾ ವಸ್ತುಗಳ ಮೇಲೆ ನಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿ ಅಂಟಿಕೊಂಡಿರುತ್ತೋ ಅಲ್ಲಿ ತನಕ ಉತ್ಕರ್ಷಕ್ಕೆ ಬೇಕಾಗಿರುವಂತಹ ಮೇಲಿನ ಸೆಳೆತ ಅದು ನಮ್ಮನ್ನ ಕೆಳಗಿನಿಂದ ಹತ್ಲಿಕ್ಕೆ ಬಿಡುವುದಿಲ್ಲ. ನಾವೊಂದು ಗಂಟೆ ಹಾಕೊಂಡು ಉಪ್ಪರಿಗೆ ಹತ್ತುದು ಕೆಳಗಿನ ಒಂದು ಗೂಟಕ್ಕೆ, ಎಷ್ಟು ಪ್ರಯತ್ನ ಪಟ್ರು ಉಪ್ಪರಿಗೆ ಹತ್ಲಿಕ್ಕಾಗತ್ತಾ? ಇಲ್ಲ, ವಾಪಸ್ ಮತ್ತೆ ಬೀಳುವುದೇ ಆಗುತ್ತೆ. ಆ ಗಂಟನ್ನು ಬಿಚ್ಕೊಳ್ಬೇಕು. ಕೆಳಗಡೆ ನೆಲಕ್ಕೆ ಬಡಿದ ಗೂಟಕ್ಕೆ ಕಟ್ಟಿದ ಗಂಟನ್ನ ಬಿಚ್ಚಿ ಮೆಟ್ಟಲ ಹತ್ತಿದರೆ ಮಾತ್ರ ನೆತ್ತಿಯ
ಮೇಲಿರುವ ಸುಖದ ಬೆಳಕು ಅದು ನಮ್ಮ ಪಾಲಾಗುತ್ತೆ. ಇಲ್ಲ ಅಂದ್ರೆ ಕೆಳಗೆ 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 ಅದು ಇನ್ನಷ್ಟು ಜಗ್ಗುತ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಹತ್ಲಿಕ್ಕೆ ಆಗುದಿಲ್ಲ. ಅದು ಸಣ್ಣ ಸ್ಪೂನ್ ಇರಬಹುದು, ಅದನ್ನ ಸುಮ್ನೆ ಹೀಗೊಂದು 5 ನಿಮಿಷ ಹಿಡ್ಕೊಳ್ಳಿ ಅಂದ್ರೆ 1 ನಿಮಿಷ ಆದ್ಮೇಲೆ ನಿಧಾನಕ್ಕೆ ಕೈ ಕೆಳಗೆ ಇಳಿಲಿಕ್ಕೆ ಶುರು ಆಗುತ್ತೆ. ಅದು ಇರುವುದು 1.5 ಇಂಚಿದ್ದಿರಬಹುದು, ಅಥವಾ 10-15 ಗ್ರಾಮ್ ಇದ್ದೇ ಇರಬಹುದು. ಆದ್ರೆ ಅದನ್ನು ಹಿಡಿದು ಅದು ಕಾಲ ಹೋದ ಹಾಗೆ ಅದಷ್ಟು ಸಣ್ಣ ವಸ್ತು ಆದ್ರೂ ಭಾರವಾಗುತ್ತೆ. ಪೃಥಿವಿಯ ಸೆಳೆತ ಹಾಗೆ, ಅದು ಸಣ್ಣ ಸೆಳೆತ ಆದ್ರೂ ಕೂಡ ಹೋದಂತೆ ಹೋದಂತೆ ಅದರ ಮೇಲಿನ ಮೋಹ ಹೆಚ್ಚಿ ಉತ್ತಮ ಗತಿಯ ಕಡೆಗೆ ಹೋಗಬೇಕಿರುವ, ಅಂದ್ರೆ ಈಗ ನಾವು ಈ ರಾಕೆಟ್ ಉಡಾವಣೆ ಮಾಡುವಾಗ ಅದಕ್ಕೆ ಎಷ್ಟು ಆ ಉಪಾಯಗಳನ್ನ ಹೂಡಿ ಅದು ಈ ಕಕ್ಷೆಯನ್ನ ತಪ್ಪುವ ತನಕ ಅದಕ್ಕೆ ಏನೇನು ಇಂಧನ ಬೇಕು, ಹೋಗ್ತಾ ಹೋಗ್ತಾ ಹೇಗೆ ತನ್ನ ಭಾರವನ್ನು ಬಿಡಬೇಕು. ನೀವು ಗಮನಿಸಿ, ಅದು ಹೊರಡುವಾಗ ಯಾವ ಭಾರವನ್ನು ಹೊತ್ತಿತ್ತೋ ಅದೇ ಭಾರವನ್ನು ಮೇಲಿನ ತನಕ ಅದನ್ನ ಹೊತ್ಕೊಂಡು ಹೋದ್ರೆ ಅದು ಮಧ್ಯದಲ್ಲಿ ನಷ್ಟವಾಗಿ ಹೋಗುತ್ತೆ. ನೀವು ಅದನ್ನು ಗಮನಿಸಿರ್ಬೋದು. ಅದರ ಪಾರ್ಟ್ ಬೈ ಪಾರ್ಟ್ ಅದು ನಿಧಾನಕ್ಕೆ ಕಳಿಸ್ತಾ 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 ಕೊನೆಯ ಒಂದು ಮೇಲಿನ ಮುಖ್ಯವಾದ ಉಪಗ್ರಹದ ಪಾರ್ಟ್ ಅದು ಕಕ್ಷೆಯಿಂದ ಆಚೆಗೆ ಹೋಗುತ್ತೆ. ಈ ಸಂಸಾರದ ಕಕ್ಷೆಯಿಂದ ಆಚೆಗೆ ಸಾಗಬೇಕು ಅಂದ್ರೆ ಎಷ್ಟು ಪಾರ್ಟ್ಗಳು, ಆದ್ರೆ ಅದು ಬೇಕು ನೋಡಿ. ನೀವು ಹಾಗಾದ್ರೆ ಅದನ್ನ ಅಂಟಿಸುವುದೇ ಬೇಡ, ಹಾಗೆ ಉಪಗ್ರಹ ಉಡಾವಣೆ ಮಾಡೋಣ ಅಂದ್ರೆ ಆಗಲ್ಲ. ಅಲ್ಲಿ ತನಕ ಹೋಗ್ಲಿಕ್ಕೆ ಎನರ್ಜಿ ಕೊಡ್ಬೇಕಾದದ್ದು ಅದೇ ಪಾರ್ಟ್ಗಳು. ಅಲ್ಲಿಂದಲೇನೆ ನಮಗೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗುದು. ಅದನ್ನ ಇಲ್ಲದೆ ಬರೀ ಉಪಗ್ರಹ ಮಾತ್ರ ಇಲ್ಲಿಂದ ಬಿಟ್ರೆ ಮಾವಿನ ಮರ ತುದಿ ತನಕ ಹೋಗಿ ಅಲ್ಲೇ ಕೆಳಗೆ ಬೀಳುತ್ತೆ. ಅದು ಕೆಳಗ್ ಬೀಳಬಾರ್ದು, ಆದ್ರೆ ಅಲ್ಲಿ ತನಕ ಹೋಗ್ಬೇಕು ಅಂದ್ರೆ ಭಾರ ಬೇಕು. ಆದ್ರೆ ಭಾರ ಹೋಗ್ತಾ 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 ಬಿಡ್ತಾ ಹೋಗ್ಬೇಕು. ಹಾಗೇನೆ ಈ ಸಂಸಾರದ ಭಾರವನ್ನ ಎಷ್ಟು ಜಾಸ್ತಿ ಕಳಚಿಕೊಳ್ತಾನೋ ಅಷ್ಟು ಜಾಸ್ತಿ, ಆದ್ರೆ ಅದು ಇರುತ್ತೆ, ಅದು ಬರುವಾಗ್ಲೇ ಬೈ ಬರ್ತ್ ಬಂದದ್ದು, ಬೈ ನೇಚರ್ ಅದು ಸಿಕ್ಕಿದ್ದು. ಆದ್ರೆ ಅದರಿಂದಲೇನೆ ಆ ಕಕ್ಷೆಯನ್ನ ದಾಟುವ ಶಕ್ತಿಯನ್ನು ಕೂಡ ಪಡಿಲಿಕ್ಕಾಗುವಂತದ್ದು. ಆದ್ರೆ ಆ ಕಕ್ಷೆಯನ್ನ ದಾಟುವಾಗ ಆ ಇಂಧನಗಳನ್ನು ಹೊತ್ಕೊಂಡು ಹೋಗ್ತೇನೆ ಅಂದ್ರೆ ಅಲ್ಲಿ ಬೇಡ, ಅಲ್ಲಿ ಇಂಧನವೇ ಬೇಡ. ಅಲ್ಲಿ ಅದರ ಒಂದು ಚಕ್ರದ ಮೂಮೆಂಟ್ ಇದೆ, ಅದಕ್ಕೆ ಸರಿಯಾಗಿ ಒಂದ್ಸರ್ತಿ ಅದ ಆ ದಿಕ್ಕಿಗೆ ಹೋದ್ರೆ ಸರಿ. ಇಂದ್ರ ಎಂದೋ ಪರಿಶ್ರಮ ಅಂತ ಆ ದಿಕ್ಕಿಗೆ ಅದನ್ನ ಒಂದ್ಸರ್ತಿ ಎಸೆದು ಬಿಟ್ರೆ ಅಲ್ಲಿಯ ಆ ಗೊತ್ತಿರ್ಬೋದು, ಗುರುತ್ವಾಕರ್ಷಣ ಶಕ್ತಿ ರಹಿತವಾದ ಜಾಗದಲ್ಲಿ ಅಲ್ಲಿ ಚಲನೆಗೆ ಏನು ಕಷ್ಟ ಇಲ್ಲ, ಅದ್ರ ಪಾಡಿಗೆ ಅದು ಚಲಿಸ್ತಾ ಇರುತ್ತೆ. ಅದಕ್ಕೊಂದು ಮೊದ್ಲೊಂದು ಸಣ್ಣ ವೇಗ ಸಿಕ್ಕಿ ಬಿಟ್ರೆ ಅದೇ ಕಕ್ಷೆಯಲ್ಲಿ ಅದು ಸುತ್ತುತ್ತಾ ಇರುತ್ತೆ. ಆಮೇಲೆ ಭೂಮಿಯ ಸಮಗ್ರ ವ್ಯವಸ್ಥೆಯ ಒಳಗಿನದ್ದು ಕಾಂತ ಶಕ್ತಿ ಏನಿದೆ ಅದಕ್ಕೆ ತಕ್ಕಂತೆ ಅದು ಪ್ರದಕ್ಷಿಣೆ ಹಾಕ್ತಾ ಇರುತ್ತೆ ಭೂಮಿಗೆ, ಅಥವಾ ಅದು ಯಾವ ಗ್ರಹಕ್ಕೆ ಹೋಗ್ಬೇಕು ಅಲ್ಲಿಗೆ. ಆದ್ರಿಂದ ಸಂಸಾರ ಅನ್ನೋದು ಒಂದು ಚಕ್ರ, ಅದೊಂದು ಕಕ್ಷೆ. ಇಲ್ಲಿರುವ ಸಂಬಂಧಗಳೆಲ್ಲವೂ ಕೂಡ ಗುರುಗಳೂ ಬೇಕು, ಆದ್ರೆ ಗುರುಗಳನ್ನು ಹೊತ್ಕೊಂಡು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಗುರುಗಳನ್ನ ಪ್ರೀತಿಸ್ಬೇಕು, ಗುರುಗಳಲ್ಲಿ ಭಕ್ತಿ ಇಡ್ಬೇಕು, ಆದ್ರೆ ಮೋಕ್ಷಕ್ಕೆ ಹೋಗುವಾಗ ಒಬ್ನೇ ಹೋಗ್ಬೇಕು. ಅವ್ರು ಹೋಗುವಾಗ್ಲೂ ಒಬ್ರೇ ಹೋಗುದು, ಶಿಷ್ಯ ಹೋಗುವಾಗ್ಲೂ ಒಬ್ನೇ ಹೋಗ್ಬೇಕು. ಅವ್ನು ಇವನನ್ನ ಹಿಡ್ಕೊಂಡ್ರೆ ಇವನ್ ಕೆಳಗ್ ಬರ್ತಾನೆ, ಇವನ್ ಅವನನ್ನ ಹಿಡ್ಕೊಂಡ್ರೆ ಅವ್ನ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಆದ್ರಿಂದಾಗಿ ಎರಡೂ ಕೂಡ ಪರಸ್ಪರ ಸಹಕಾರ ಕೊಟ್ಟು ಇಬ್ರು ಎತ್ತರಕ್ಕೆ ಏರ್ಬೇಕು ಹೊರತು ವಾದ ಅನ್ನೋದು ನಾದ ಸಂಧಾನಂ, ಇಬ್ಬರ ನಡುವಿನ ಸಂಧಾನ ಶಕ್ತಿಯ ಪುಟಿಯುವಿಕೆಗೆ ಕಾರಣವಾಗುತ್ತೆ ಅನ್ನುವ ಹಾಗೆ ಆ ಪ್ರಹ್ಲಾದ ಭಕ್ತಿಗೆ ಬಹಳ ಪ್ರಾಧಾನ್ಯ ಇದೆ. ಭಗವಂತನಲ್ಲಿ ಭಕ್ತಿ ಇದ್ರೆ ಮಾತ್ರ ಅದಕ್ಕೆ ಪೂರಕವಾದದ್ದು ಗುರು ಶುಶ್ರೂಷ. ಗುರು ಶುಶ್ರೂಷೆಯಿಂದ ಸರ್ವ ಲಾಭಾರ್ಪಣೇನ ಚ, ತನಗೆ ಏನು ಲಭ್ಯವಾಯಿತೋ ಅದೆಲ್ಲವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡುವುದು. ಯಾಕೆಂದ್ರೆ ಅದು ಸಮರ್ಪಣೆ ಮಾಡುವುದು ಅಂದ್ರೆ ಏನ್ ಹೇಳಿ, ಹಗುರಾಗುದು. ನಂದುಂತಿರುವ ತನಕ ಅದನ್ನ ನೋಡ್ಕೊಳ್ಳೋ ಭಾರ ನಂದಾಗಿರುತ್ತೆ. ನಮ್ಗೆ ಯಾರ್ಯಾರು ಒಂದಿಷ್ಟು ನ್ಯಾಸ ಕೊಟ್ಟಿರ್ತಾರೆ ಅಂತ ಇಟ್ಟು, ಅದನ್ನ ನೋಡ್ಕೊ ಇದನ್ನ ನೋಡ್ಕೊ ಒಂದು ರೂಮಲ್ಲಿ ಕೂಡಿಸ್ಬಿಟ್ಟಿರ್ತಾರೆ. ಈ ಮದುವೆಯ ಉಡುಗೊರೆ ಬಂದದ್ದನ್ನೆಲ್ಲ ಬಂದು ಒಂದು ರೂಮಲ್ಲಿ ಹಾಕಿ ನೀನ್ ಇದ್ರ ಜೊತೆ ಕೂತಿರು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿರ್ತಾರೆ. ಇವನಿಗೆ ಟೆನ್ಷನ್, ಅವ್ರು ಇನ್ನೊಬ್ರು ಯಾರೋ ಬಂದು ನಮ್ ಬ್ಯಾಗ್ ಇಲ್ಲೇ ಇಟ್ಟಿದೀವಿ, ಇನ್ಯಾರೋ ಬಂದು ವರನ ಕಡೆ ಇದ್ದೇನೋ ಒಂದು ದಂಡ ಇಲ್ಲೇ ಇಟ್ಟಿದೀವಿ, 100 ಜನ ಬಂದು 100 ಐಟಮ್ ಯಾಕಂದ್ರೆ ರೂಮ್ ಒಂದೇ ಇರುದಲ್ಲಿ ಇಟ್ಟೋಗಿರ್ತಾರೆ. ಆ ತರ ಸಂಸಾರ, ಅವ್ನು ಎಲ್ಲದ್ರಲ್ಲೂ ಕೂತಿರ್ತಾನೆ, ಅದನ್ನ ಬಿಟ್ಟೋಗಂಗಿಲ್ಲ. ಯಾಕಂದ್ರೆ ಎಲ್ರು ಕೊಟ್ಟು ಅವ್ರು ವಾಪಸ್ ಕೊಟ್ಟ ಮೇಲೆನೆ ಬಿಟ್ಟೋಗಿ. ನೀವು ಬಿಟ್ಟೋದ್ರೆ ಮನೆ ತನಕ ಅಟ್ಟಿಸ್ಕೊಂಡ್ ಬರ್ತಾರೆ.
ಎಲ್ಲೋಯ್ತು? ನೀನೇ ಕೊಡ್ಬೇಕು ಜವಾಬ್ದಾರಿ. ಎಲ್ಲಿಂದ ಬಂತು? ಯಾಕೆ ಬಂತು? ಹೇಗೋಯ್ತು? ಎಲ್ಲೋಯ್ತು? ಯಾರು ತಗೊಂಡೋದ್ರು ಹೇಳು. ಅದೇನು ಅಂದ್ರೆ ನ್ಯಾಸ ಅಲ್ಲಲ್ಲಿ ಕೊಟ್ಟದ್ದನ್ನ ಅಲ್ಲಲ್ಲಿ ಅವ್ರವ್ರಿಗೆ ತಲುಪಿಸಿ ಎಲ್ರದ್ದು ಮುಗಿದ್ಮೇಲೆ ಉತ್ಸಪ್ಪ ಈಗಾದ್ರೂ ಒಂಚೂರು ಊಟಕ್ಕೆ ಹೋಗೋಣ ಅಂತ ಆಮೇಲೆ ನಿಧಾನಕ್ಕೆ ಹೊರಡುವಂತದ್ದು ಹೇಗೋ ಹಾಗೆ ಈ ಸಂಸಾರದ ಎಷ್ಟು ಭಾರ ಇದೆಯೋ ಅದೆಲ್ಲವನ್ನು ಅವ್ರವ್ರಿಗೆ ಸಂಬಂಧಿಸಿದ್ದನ್ನೇ ಅವ್ರವರಿಗೆ ಕೊಟ್ಟು ಬಿಟ್ರೆ, ಹಾಗಾದ್ರೆ ಇಲ್ಲಿ ಅವ್ರವರಿಗೆ ಕೊಡುದು ಅಂದ್ರೆ ಎಲ್ಲ ಯಾರದ್ದು? ಈಶಾವಾಸ್ಯಮಿದಂಗ್ ಸರ್ವಂ, ಎಲ್ಲರ ಹೆಸರಿನಲ್ಲಿ ಭಗವಂತನದ್ದೇ. ಅದಕ್ಕೆ ಭಗವಂತನಲ್ಲೇ ಇದನ್ನ ಸರ್ವವನ್ನು ಸಮರ್ಪಿಸುವುದು ಅಂತ ಆದಾಗ ಅವನಿಗೆ ಈ ಭಾರ ಅನ್ನೋದು ಕಮ್ಮಿ ಆಗತ್ತೆ. ಜೊತೆಗೆ ಸಂಗೇನ ಸಾಧು ಭಕ್ತಾರಾಮ್ ಈಶ್ವರಾರಾಧನೇನ ಚ, ಈಶ್ವರನ ಆರಾಧನೆ ಮತ್ತು ಸಜ್ಜನರ ಸಂಘ. ಇದು ಸಜ್ಜನರ ಸಂಘ ಅನ್ನುವುದು ಒಂದು ರೀತಿಯಲ್ಲಿ ಮೈಗೆ ಈ ಹಲಸಿನ ಎಣ್ಣೆ ಅಯ್ಯೋದು ಹಲಸಿನ ಜಿಡ್ಡು ಅಂಟದ ಹಾಗೆ, ಕೈಗೆ ಎಣ್ಣೆ ಹಚ್ಚಿಕೊಂಡ ಹಾಗೆ. ಆ ಕೈಗೆ ಎಣ್ಣೆ ಹಚ್ಚಿಕೊಂಡಿದ್ರೆ ಮಾತ್ರ ಹಲಸಿನ ತೊಳೆ ಬಿಡಿಸುವಾಗ ಮಧ್ಯದಲ್ಲಿರೋ ಅಂಟುಕೊಳ್ಳುವುದಿಲ್ಲ. ಆ ಸಂಘ ಇಲ್ಲದೆ ಹೋದ್ರೆ ಇದು ತಾನೇ ಸಂಘ ಮಾಡುತ್ತೆ. ಇದ್ದ ಬದ್ದಲ್ಲೆಲ್ಲ ಅಂಟುಕೊಂಡು ಸಿಕ್ಕಿದ್ ಪಕ್ಕಿದ್ದೆಲ್ಲ ಆ ಕಡೆ ಈ ಕಡೆ ಇದ್ದ ತರೆಗೆಲೆಯೋ ಧೂಳೋ ಕಸವೋ ಇನ್ನೇನ್ ನಮ್ ತಲೆ ಕೂದ್ಲೆ ಅಂಟ್ಕೊಂಡ್ಬಿಡುತ್ತೆ ಅಕಸ್ಮಾತ್ ತಲೆ ತುರ್ಸ್ಕೊಂಡ್ಬಿಟ್ರೆ ಅಂತ ಯಾವ್ದು. ಆಮೇಲೆ ಏನ್ ಅಂಟಿಸ್ಕೋಬೇಕು ಏನ್ ಅಂಟಿಸ್ಕೋಬಾರ್ದು ಅಂತ ಗೊತ್ತಿಲ್ಲ, ಅದು ಎಲ್ಲವನ್ನ ಅಂಟಿಸ್ಬಿಡುತ್ತೆ. ಆಮೇಲೆ ಅದನ್ನ ಬಿಡಿಸೋದು ಭಾರಿ ಕಷ್ಟ. ಆಮೇಲೆ ಇಡೀ ಕೈಯನ್ನೇ ಬೆಂಕಿ ಒಳಗೆ ಹಾಕ್ಬೇಕು, ಅದು ಬೆಂಕಿಗೆ ಮಾತ್ರ ಕರಗಿ ನೀರಾಗಿ ಬಿಟ್ಕೊಳ್ಳುದು. ಹಾಗಾಗಿ ಎಣ್ಣೆಯನ್ನ ಹಚ್ಚಿಕೊಳ್ಳುವುದು ಅಂತ ಅನ್ನೋದು ಹೇಗೋ ಹಾಗೆ ಸಜ್ಜನ ಸಂಘ ಅನ್ನೋದು ಉಳಿದ ದುರ್ವ್ಯಸನಗಳನ್ನ ನಮಗೆ ಅಂಟಿಸದಂತೆ ಸುಲಭವಾಗಿ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು. ಶ್ರದ್ಧೆಯ ತತ್ಕಥಾಯಾಂಚ ಕೀರ್ತನೈರ್ಗುಣಕರ್ಮಣಾಂ ತತ್ಪಾದಾಂಬುರುಹಧ್ಯಾನಾತ್ ತಲ್ಲಿಂಗೇಕ್ಷಾ ಅರ್ಹಣಾದಿಭಿ. ತತ್ಕಥಾಯಾಂ ಶ್ರದ್ಧಾ, ಭಗವಂತನ ಗುಣಗಳನ್ನ ಪರಿಚಯಿಸುವಂತಹ ಕಥೆಗಳನ್ನ ಕೇಳುವುದರಲ್ಲಿ, ಅವನ ಉತ್ಕರ್ಷವನ್ನ ಅರ್ಥ ಮಾಡಿಸುವ ಸಂವಾದಗಳಲ್ಲಿ, ಮತ್ತು ಕೇಳಿದ ಮೇಲೆ ಗುಣಕರ್ಮಣಾಂ ಕೀರ್ತನೈ, ತಿಳಿದದ್ದು ಮಾತ್ರ ಅಲ್ಲ ತಿಳಿದದ್ದನ್ನ ತಿಳಿಸುವುದು ಕೂಡ ಅಷ್ಟೇ ಮುಖ್ಯವಾದ ಕರ್ಮ. ಉಪನಿಷತ್ತು ಬಹಳ ಕಟುವಾಗಿ ಹೇಳುತ್ತೆ ಒಂದು ಕಡೆ ಅಂತೂ, ಯಾರು ತಿಳ್ಕೊಂಡಿದ್ದಾನೆ ಅವನು ಉತ್ತಮ ಗತಿಯನ್ನು ಸೇರ್ತಾನೆ, ಯಾರು ತಿಳ್ಕೊಂಡಿಲ್ಲ ಅವನು ಅಧೋಗತಿಯನ್ನು ಹೊಂದುತ್ತಾನೆ. ಆದ್ರೆ ತಿಳ್ಕೊಂಡವನು ತಾನು ಮಾತ್ರ ತಿಳ್ಕೊಳ್ತಾನೆ, ಬೇರೆಯವರಿಗೆ ಹೇಳ್ಕೊಡಲ್ಲ ಅಂದ್ರೆ ಈ ತಿಳ್ಕೊಳ್ಳದಿದ್ದವನು ಯಾವ ನರಕಕ್ಕೆ ಹೋಗ್ಬಿಡ್ತಾನೋ ಅವನಿಗಿಂತ ಹೆಚ್ಚು ಕೆಳಗಿನ ಆಳದ ಅವ್ಯವಸ್ಥೆಯಲ್ಲಿ ಅವನನ್ನ ಬೀಳಿಸ್ತಾನೆ ಅಂತ. ಯಾಕೆ ಹಾಗೆ ಅಂದ್ರೆ ತಿಳ್ಕೊಂಡದ್ದು ಅವನಿಗೋಸ್ಕರ ಅಲ್ಲ, ಅದು ತಿಳಿದದ್ದು ಇನ್ನಷ್ಟು ಜನಕ್ಕೆ ಬರ್ಲಿಕ್ಕೆ. ಈಗ ದೀಪ ಕೊಡ್ತಾರೆ, ದೀಪ ಸಿಕ್ಕಿದ ತಕ್ಷಣ ಹೊರಟ ಒಬ್ಬ, ಬೇರೆಯವರೆಲ್ಲ ಬರ್ತಾ ಇದ್ರೆ ಬಿಟ್ಟು ಬಂದ್ರೆ ಅಲ್ಲಿ ಬಂದವನು ನಿಲ್ತಾನೆ, ಎಲ್ರನ್ನ ಕರ್ಕೊಂಬಂದ್ಯಾ? ಇಲ್ಲ. ನಿಂಗೆ ದೀಪ ಯಾಕೆ ಕೊಟ್ಟದ್ದು? ಎಲ್ರನ್ನ ಕರ್ಕೊಂಡ್ ಬಾ. ನೀನ್ ಮಾತ್ರ ಬಂದಿದ್ದಿ ಅಂತಂದ್ರೆ ವಾಪಸ್ ಹೋಗು, ನಿನ್ ಕೈಯಿಂದ ದೀಪನ ಕಿತ್ಕೊಂಡು ಅಲ್ಲೇ ವಾಪಸ್ ಮೊದ್ಲಿನ ಜಾಗದಲ್ಲಿ ಬಿಟ್ಟು ಉಳಿದವರನ್ನೆಲ್ಲ ಮೇಲೆ ಕರ್ಕೊಂಡು ಬರುವುದಾಗುತ್ತೆ. ಇದು ಒಂದು ಶಿಸ್ತುಬದ್ಧವಾದ ವ್ಯವಸ್ಥೆ ಪ್ರಕೃತಿಯಲ್ಲಿ. ತಿಳಿದದ್ದನ್ನ ತಿಳಿಸ್ಲೇಬೇಕು, ಅದು ಜವಾಬ್ದಾರಿ. ಅದು ಸ್ಟೇಜಲ್ಲೇ ಹೇಳ್ಬೇಕು ಅಂತಿಲ್ಲ, ಅಥವಾ ಯಾವುದೋ ಒಂದು ರೇಡಿಯೋದಲ್ಲೇ ಜಾಕಿಯಾಗಿಯೋ ಇನ್ನೇನೋ ಒಂದಾಗಿಯೋ ಅಲ್ಲೇ ಎಲ್ಲರ ಕಿವಿಯನ್ನ ತೂತು ಬೀಳಿಸುವಂತಹ ಉಪನ್ಯಾಸಕಾರನಾಗ್ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತ ಇರುವ ಮಿತ್ರರು ಬಾಂಧವರ ಹತ್ರ ಮಾತಾಡುವಾಗ್ಲೇ ಎಷ್ಟೋ ವಿಷಯಗಳನ್ನ ನಾವು ಆತ್ಮೀಯವಾಗಿ ತಿಳಿಸಿ ಅವರ ಮನಸ್ಸಿನಲ್ಲೂ ಮನದಟ್ಟಾಗಿ ಹೌದು ಈ ವಿಷಯ ತಿಳ್ಕೊಳ್ಬೇಕಾಗಿದ್ದಿತ್ತು, ಈಗ ಅರ್ಥ ಆಯ್ತು, ಬದುಕಿಗೆ ಇಷ್ಟೆಲ್ಲ ಸೌಂದರ್ಯ ಇದೆ ಅಂತ ಅವರ ಮನಸ್ಸಿನಲ್ಲಿ ಜೀವಿಕೆಯ ಬಗ್ಗೆ ಒಂದು ಅಸ್ಮಿತೆಯ ಬಗ್ಗೆ ಒಂದು ಸತ್ಯ ಏನು, ಇದು ಯಾಕೆ ಇರ್ಬೇಕು, ಇದು ಬಂದದ್ದೆಲ್ಲ ತಾನಾಗೆ ಬರುವಂತದ್ದು, ನಾವು ಕೇಳಿ ಬಂದದ್ದಲ್ಲ, ಇದನ್ ಬಿಟ್ಟು ಹೋಗುವಾಗ್ಲೂ ಇದನ್ ಬಿಡದೆ ಬೇರೆ ದಾರಿ ಇಲ್ಲ ಅನ್ನುವ ಭಾವ ಅವರಿಗೆ ದೃಢವಾಗುವಂತೆ ಏನ್ ಮಾತಾಡ್ತೇವೋ ಅದು ಭಗವಂತನ ಉಪಾಸನೆಯ ಒಂದು ಭಾಗ. ಅದನ್ನೇ ಹೇಳಿದ್ದು ಕೀರ್ತನೈಹಿ ಗುಣಕರ್ಮಣಾಂ. ನಮಗೆ ತಿಳಿದ ಸಂಗತಿಯನ್ನ, ಭಗವಂತನ ಗುಣ ಮಹತ್ವವನ್ನ ಮಹಿಮೆಯನ್ನ ತಿಳಿಸುವುದು ಕೂಡ ಸಾಧನೆಯ ಮಾರ್ಗಕ್ಕೆ ಒಂದು ಪ್ರಧಾನವಾದ ಅಂಶ. ತತ್ಪಾದಾಂಬುರುಹ ಧ್ಯಾನಾತ್. ಸರಿ, ಇಲ್ಲಿ ಮುಗಿಲಿಲ್ಲ. ಕೆಲವರು ಏನು ಅಂದ್ರೆ ಬಹಳ ಹೇಳ್ತಾರೆ, ಆದ್ರೆ ಅವರು ಒಂದಿವ್ಸೂ ಅದನ್ನ ಮಾಡಲ್ಲ. ಆ ಭಗವಂತನ ಪದತಲದ ಆಸರೆಯನ್ನ ತಾನೂ ನಂಬಿ ಉಳಿದವರಿಗೆ ನಂಬಿಕೆಗೆ ಅರ್ಹ ಈ ಪದಾಂಬುಜ ಅನ್ನೋದನ್ನ ಧೈರ್ಯವಾಗಿ ಹೇಳ್ಬೇಕು ಅಂದ್ರೆ ಅವನಿಗೂ ಅದರ ಅನುಭವದ ಪರಿಚಯ ಇರಬೇಕು, ಅಥವಾ ಅನುಭವದ ದಾರಿಯಲ್ಲಿ ಅವನು ಹೆಜ್ಜೆ ಇಟ್ಟಿರ್ಬೇಕು. ಅದಿಲ್ದಿದ್ರೆ ಅವನು ಆನುಭಾವಿಕ ನೆಲೆಯಲ್ಲಿ ಮಾತನಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ತತ್ಪಾದಾಂಬರುಹ ಧ್ಯಾನಾತ್ ತಲ್ಲಿಂಗೇಕ್ಷಾರ್ಹಣಾದಿಭಿ.
ವಂದಿಸುವುದು, ಧ್ಯಾನಿಸುವುದು, ಅಂದ್ರೆ ಅರ್ಹಣಾದಿಭಿ, ಅರ್ಹಣ ಅಂದ್ರೆ ಪೂಜ್ಯ ಕ್ರಮಗಳು, ಅಂದ್ರೆ ಅರ್ಹಣ ಅಂತಂದ್ರೆ ಪೂಜೆಗೆ ಯೋಗ್ಯವಾದ ವಸ್ತುಗಳಿಂದ, ಅರ್ಹಣಾದಿಭಿ ತಲ್ಲಿಂಗೇಕ್ಷ. ತಲ್ಲಿಂಗ ಅಂತಂದ್ರೆ ಅವನನ್ನು ನೆನಪಿಸುವ ಚಲ ಮತ್ತು ಅಚಲ ಪ್ರತಿಮೆಗಳ ಪೂಜಾ ಕರ್ಮಗಳಿಂದ, ದೇವಸ್ಥಾನಗಳಲ್ಲಿರಬಹುದು ಅಥವಾ ನಾವು ಮನೆಯಲ್ಲಿ ಏನೋ ಪೂಜೆ ಮಾಡುವಾಗ ಕಲಶದಲ್ಲಿಯೋ, ಅಗ್ನಿಯಲ್ಲಿಯೋ, ಪ್ರತಿಮೆಯಲ್ಲಿಯೋ, ಅಥವಾ ಮಂಡಲದಲ್ಲಿಯೋ, ಎಲ್ಲಿಯೋ ಒಂದು ರೀತಿಯಲ್ಲಿ ಭಗವಂತನನ್ನ ನೆನೆದು ಆ ಅರ್ಹಣಗಳನ್ನ, ಪೂಜಾ ಕ್ರಮಗಳನ್ನ ಅನುಸರಿಸುವುದರಿಂದ ಅವನು ಸಾಧನೆ ಮಾಡುವುದು ಸುಲಭವಾಗುತ್ತೆ. ನೋಡಿ, ಎಲ್ಲದಕ್ಕೂ ನಾವೇನ್ ಅನ್ಕೋತೀವಿ, ಕೇವಲ ಪುಣ್ಯ ಬರುತ್ತೆ, ಜೀವನ ಸಾಗುತ್ತೆ ಅಂತ ಅನ್ಕೊಳ್ತೇವೆ. ಆದ್ರೆ ಅದೇ ಕರ್ಮ ಆ ನಿತ್ಯಾನುಷ್ಠಾನದಲ್ಲಿ ನಾವು ಮಾಡುವ ಜಪವೋ, ಪೂಜೆಯೋ, ಕಲಶಾರಾಧನೆಯೋ, ಸ್ವಸ್ತಿಕಾರಾಧನೆಯೋ, ಅಗ್ನಿ ಉಪಾಸನೆಯೋ ಯಾವುದೂ ಕೂಡ ಮೋಕ್ಷಕ್ಕೆ ಹೇತು ಆಗಬಲ್ಲದು, ನಮಗದರ ಸರಿಯಾದ ಪ್ರಜ್ಞೆ ಇದ್ದಾಗ, ನಮಗದರ ಸ್ಪಷ್ಟವಾದ ಅರಿವು ಇದ್ದಾಗ. ಹಾಗಾಗಿ ಭಗವಂತನ ಕಥೆಯಲ್ಲಿ ಶ್ರದ್ಧೆ, ಭಗವಂತನ ಗುಣಗಳನ್ನ, ಲೀಲೆಗಳನ್ನ ಕೊಂಡಾಡುವುದರಲ್ಲಿ ಆಸಕ್ತಿ, ಹರಿಯ ಪಾದಕಮಲಗಳನ್ನ ಹೃದಯದ ಮಧ್ಯದಲ್ಲಿ ಇರಿಸಿ ಅದನ್ನ ಅನನ್ಯವಾಗಿ ಚಿಂತಿಸುವುದು, ಮತ್ತು ಚಲ ಮತ್ತು ಅಚಲ ಪ್ರತಿಮೆಗಳ ದರ್ಶನ, ವಂದನ, ಆರಾಧನಾ ಇತ್ಯಾದಿ ಕ್ರಮಗಳ ಮೂಲಕ ತಮ್ಮ ಸುತ್ತಲಿನ ಜನಗಳಿಗೆ ಆ ಸಂಸ್ಕಾರದ ಬೀಜವನ್ನ ಮುಂದುವರಿಯುವಂತೆ, ಅಂದ್ರೆ ಬೀಜ ರಕ್ಷೆ, ಪರಂಪರೆಯ ಬೀಜ ರಕ್ಷೆಯನ್ನ ಮಾಡುವ ದೊಡ್ಡ ಜವಾಬ್ದಾರಿ, ಅದು ಸಾಧನೆಯೂ ಆಗುತ್ತೆ, ಜೊತೆಗೆ ಅವನ ಮೇಲಿನ ಲೋಕಕ್ಕೆ ಹೋಗುವಾಗ ಬೇಕಿರುವಂತಹ ಅವನ ಅರ್ಹತೆಯ ಪತ್ರವೂ ಆಗಿರುತ್ತೆ. ಹರಿಸ್ಸರ್ವೇಷು ಭೂತೇಷು ಭಗವಾನ್ ಆಸ್ತ ಈಶ್ವರ ಇತಿ ಭೂತಾನಿ ಮನಸಾ ಕಾಮೈಸ್ತೈ ಸಾಧು ಮಾನಯೇತ್. ಎಲ್ಲದರ ಒಡೆಯನೆನಿಸಿದಂತಹ ಹರಿ ಎಲ್ಲ ಸಜ್ಜನರ ಹೃದಯದಲ್ಲಿ ನಿರಂತರ ನೆಲೆಸಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಅನ್ನುವ ಮಾತನ್ನೇ ಇನ್ನೊಂದು ಮುಖದಲ್ಲಿ ಭಗವಾನ್ ಆಸ್ತೆ ಈಶ್ವರ ಸರ್ವೇಷು ಭೂತೇಷು, ಎಲ್ಲ ಭೂತಗಳ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ದಾಸರು ಹೇಳ್ತಾ, ಯಾವಾಗಲೂ ಅವನು ವಾಸವಾಗಿದ್ದಾನೆ. ಅವನು ವಾಸವಾಗಿದ್ದಾನೆ ಅಂತ ನಮಗೆ ಗೊತ್ತಾಗುವುದೇ ದರ್ಶನ. ಆ ದರ್ಶನದ ಭಾಗ್ಯವನ್ನ ತಾನೂ ಕಲ್ಪಿಸಿಕೊಂಡು ಉಳಿದವರಲ್ಲೂ ಅಂತ ದರ್ಶನವನ್ನ ಮಾಡ್ತಾ, ಇತಿ ಭೂತಾನಿ ಮನಸಾ, ಈ ರೀತಿ ಸಮಸ್ತ ಜೀವರಾಶಿಗಳಲ್ಲೂ ಕೂಡ ಭಗವಂತನಿದ್ದಾನೆ ಅನ್ನೋದನ್ನ ಚಿಂತಿಸಿ, ಕಾಮೈಸ್ತೈ ಸಾಧುಮಾನಯೇತ್, ಆ ಸಜ್ಜನರಿಗೆ ಕಾಮೈಹಿ, ಅವರ ಬಯಕೆಗಳನ್ನ ಈಡೇರಿಸುವುದರ ಮೂಲಕ ಅವರನ್ನ ಗೌರವಿಸಬೇಕು. ಯಾವುದೋ ಒಂದು ವಸ್ತು ಯಾರಿಗೋ ಇಷ್ಟವಾಯಿತು, ಅದು ನಮ್ಮ ಹತ್ರ ಎಕ್ಸ್ಟ್ರಾ ಇದೆ, ಯೋಚನೆ ಮಾಡದೆ ತಕ್ಷಣ ಅವ್ರಿಗೆ ಕೊಟ್ಟು ಸಂತೋಷ ಪಡಿಸಿದ್ರೆ ಅದು ಭಗವಂತನನ್ನೇ ಪೂಜಿಸಿದ ಹಾಗೆ, ಭಗವಂತನನ್ನೇ ಮೆಚ್ಚಿಸಿದ ಹಾಗೆ. ಅವ್ರೇನ್ ಕೇಳ್ಬೇಕು ಅಂತ ಕೇಳಿದಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅವ್ರಿಗೆ ಅನಿಸಿದ್ದನ್ನ ನಮಗೆ ತಕ್ಷಣವೇ ಅದನ್ನ ಕೊಡುವಷ್ಟು ನಮ್ಗೆ ಅದರಲ್ಲಿ ಆ ಅಭಿಮಾನ ಇಲ್ಲದೆ ಇದ್ರೆ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡಿದ್ದು ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಹಾಗಾಗಿ ಯಾವುದೇ ಒಂದು ಜೀವಿಗೆ ಯೋಗ್ಯವಾಗಿರ್ಬೇಕು. ಸುಮ್ನೆ ಈಗ ಹಸಿದ ವಿಷಯದಲ್ಲಿ ನೋಡ್ಲಿಕ್ಕಿಲ್ಲ, ಹಸಿದ ವಿಷಯದಲ್ಲಿ ಅನ್ನಸ್ಯ ಕ್ಷುದಿತಂ ಪಾತ್ರಂ, ಆ ಕ್ಷಣದಲ್ಲಿ ಅವನಿಗೆ ಹಸಿವು ನೀಗಿಸುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ, ಜಾತಿ ಮತ ಲಿಂಗ ಭೇದ ನೋಡದೆ. ಆದ್ರೆ ಅವನು ನಾಳೆ ಕೊಲೆಗಡುಗ ಅಂತ ಗೊತ್ತಾದಾಗ ಬೇರೆ ಶಿಕ್ಷೆ ಕೊಡಿ, ಊಟ ಹಾಕಿಯೇ ಶಿಕ್ಷೆ ಕೊಡ್ಬೇಕು. ಅಂದ್ರೆ ಅವನಿಗೆ ತಿದ್ದಿಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಅವನು ತಿದ್ದಿಕೊಳ್ಳುವುದಿಲ್ಲ ಅಂದ್ಮೇಲೆ ಮತ್ತೆ ಶಿಕ್ಷೆ ಇದೆ. ಅಂದ್ರೆ ಅವನನ್ನ ಎಚ್ಚರಿಸ್ಲಿಕ್ಕೆ ಅವಕಾಶ ಏನ್ ಸಿಗುತ್ತೋ ಅದನ್ನು ಬಳಸಿಕೊಳ್ಬೇಕು. ಏವಂ ನಿರ್ಜಿತ ಷಡ್ವರ್ಗೈ ಕ್ರಿಯತೆ ಭಕ್ತಿರೀಶ್ವರೇ ವಾಸುದೇವೇ ಭಗವತಿ ಯಯಾ ಸಂಲಭತೆ ರತಿಂ. ಈ ಉಪಾಯಗಳಿಂದ ಏನಾಗುತ್ತೆ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ವೈರಿಗಳನ್ನ ಗೆಲ್ಲುವುದು ಸುಲಭವಾಗುತ್ತೆ. ಅಂದ್ರೆ ಇನ್ನೊಂದು ಪ್ರಯೋಜನ ಸಿಕ್ಕಿತು, ಬರೀ ಮೋಕ್ಷ ಸಾಧನೆ ಅಲ್ಲ, ಕೇವಲ ಭಗವತ್ ಪ್ರೀತಿ ಸಂಪಾದನೆ ಅಲ್ಲ, ಮತ್ತೆ ಕಾಮಕ್ರೋಧಾದಿಗಳ ವೈರಿಗಳ ಎದುರು ಹೋರಾಡ್ಲಿಕ್ಕೆ ಬೇಕಿರುವಂತಹ ಅದಮ್ಯವಾದ ಅದಟನ್ನು, ಧೈರ್ಯವಾದ ಒಳಗಿನ ಶಕ್ತಿಯನ್ನು ಅದು ಕೊಡುತ್ತೆ. ನಿರ್ಜಿತ ಷಡ್ವರ್ಗೈ, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಅಧ್ಯಾಯಂತಿ ವಿಷ್ಣುಮೃಷಯೋ ಯದಪಾಂಗಲೇಶಂ ಅಂತ ಸ್ತೋತ್ರ ಮಾಡುವಾಗ, ಯಾರ ನೆನಪಿನಿಂದ 6 ವೈರಿಗಳನ್ನ ಈ
ನಿತ್ಯ ಅನುಷ್ಠಾನದಿಂದ ಗೆದ್ದಿದ್ದಾರೋ ಅಂಥವರಿಗೆ ತನ್ನನ್ನ ತೋರ್ಪಡಿಸುವಂತಹ ಭಗವಂತನ ಬಗೆಗೆ ನನ್ನ ನಿರಂತರವಾದ ತಲೆಬಾಗುವಿಕೆ ಇದೆ ಅನ್ನುವ ರೀತಿಯಲ್ಲಿ ಮಾಡುವ ಪ್ರಾರ್ಥನೆಯ ಸಾಲವೂ ಇದೆ. ಅಲ್ಲೂ ಇದೇ ಮಾತನ್ನ ಹೇಳಿದ್ದು. ವಾಸುದೇವೇ ಭಗವತಿ, ಸರ್ವೇಶ್ವರನಾದ, ಎಲ್ಲದರ ಅಂತರ್ಯಾಮಿಯಾದ, ಎಲ್ಲವನ್ನು ಸದಾ ತನ್ನ ಆಪ್ತ ವಸ್ತು ಅನ್ನುವ ಹಾಗೆ ಪ್ರೀತಿಸುವ ವಾಸುದೇವನಲ್ಲಿ ಭಕ್ತಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಯಯಾ ಸಂಭ್ರಪತೆ ರತಿಂ, ಅದರಿಂದ ಧ್ಯಾನ ಸುಖ ಸಿಗುತ್ತೆ. ಭಗವಂತನಲ್ಲಿ ಎಷ್ಟು ಆಸಕ್ತಿ ಹೆಚ್ಚುತ್ತೋ ಜಗತ್ತಿನಲ್ಲಿ ತನ್ನಿಂದ ತಾನೇ ಅಷ್ಟು ಆಸಕ್ತಿ ಕಮ್ಮಿ ಆಗುತ್ತೆ. ಜ್ಞಾನದ ಲಾಭ ಏನು ಅಂದ್ರೆ ಭಗವಂತನಲ್ಲಿ ಹೆಚ್ಚು ಪ್ರೀತಿ. ಒಂದು ವೇಳೆ ಭಗವಂತನಲ್ಲಿ ಪ್ರೀತಿ ಹುಟ್ಲಿಲ್ಲ, ಜ್ಞಾನವನ್ನ ಸಂಪಾದಿಸಿದ್ದು ಮೆಡಲ್ ಮೇಡೆ ಮೆಡಲ್, ಪೆಡಲ್ ತುಳಿದದ್ದೇ ಬಂತು, ಊರಿಗೆ ಹೋಗ್ಲಿಲ್ಲ, ಅಲ್ಲೇ ಆ ಮನೆಯಲ್ಲೇನೋ ಒಂದು ಇರುತ್ತಲ್ಲ, ತುಳಿತಾ ಇದ್ದಾನೆ. ಅವನಿಗೆ ಪಕ್ಕದಲ್ಲಿ 2 ಸ್ಕ್ರೀನ್ ಹಾಕ್ಬಿಟ್ಟಿದ್ದಾನೆ, ಅದೇನೋ ಪಾಸ್ ಆದಾಗ ಕಾಣಿಸ್ತಿದೆ. ಅವನು ಅನ್ಕೊಂಡ ನಾನು ಊರಿಗೆ ಬಂದ್ಬಿಟ್ಟೆ ಅಂತ. ಇಳಿದು ನೋಡ್ತಾನೆ, ಮತ್ತೆ ಅದೇ ರೂಮಲ್ಲೇ ಇದ್ದಾನೆ, ಯಾವ ಊರಿಗೂ ಹೋಗಿಲ್ಲ. ಆತರ ಜ್ಞಾನ ಸಂಪಾದಿಸಿಯೂ ಕೂಡ ತಾನು ಕ್ರಮಿಸಬೇಕಾದ ಗುರಿ ಏನು ಅಂತ ಗೊತ್ತಾಗ್ಲಿಲ್ಲ, ಅಥವಾ ತಾನು ಯಾವುದನ್ನ ಇಲ್ಲಿ ತನಕ ತಿಳಿದಿದ್ನೋ ಅದರ ಮೇಲೆ ತನಗೆ ಅಕ್ಕರೆ ಮೂಡ್ಲಿಲ್ಲ. ನೋತ್ಪಾದಯೇತ್ ಯದಿ ರತಿಂ ಶ್ರಮಯೇವ ಹಿ ಕೇವಲಂ. ಇದು 1ನೇ ಸ್ಕಂಧದಲ್ಲಿ ಮೊದಲೇ ಬಂದ ಮಾತು. ಒಂದು ವೇಳೆ ಇಷ್ಟೆಲ್ಲ ಭಗವಂತನ ಬಗ್ಗೆ ತಿಳಿದ ಮೇಲೂ ನಮಗೆ ಭಗವಂತನಲ್ಲಿ ಭಕ್ತಿ ಬರಲಿಲ್ಲ, ಅಥವಾ ನಮಗೆ ಭಗವಂತನಲ್ಲಿ ಆಸಕ್ತಿ ಮೂಡ್ಲಿಲ್ಲ, ಅವನಿಗೆ ಶರಣಾಗುವಂತಹ ಎಚ್ಚರ ಹುಟ್ಲಿಲ್ಲ, ಎಲ್ಲ ಮಾಡಿದ್ದು ವ್ಯರ್ಥ. ಶ್ರಮಯೇವ ಹಿ ಕೇವಲಂ. ಅದು ಕೊನೆಯ ತನಕನೂ ಹೀಗೇನೆ. ಎಂದಿಗೂ ಈ ಸಾಧನೆಯ ಮಾರ್ಗದಲ್ಲಿ ಉಪಾಯಗಳ ವ್ಯತ್ಯಾಸ ಉಂಟಾಗುವುದಿಲ್ಲ, ಕೊನೆಯವರೆಗೂ ಇದೇ ದಾರಿ. ನಿಶಮ್ಯ ಕರ್ಮಾಣಿ ಗುಣಾನ ತುಲ್ಯಾನ್ ವೀರ್ಯಾಣಿ ಲೀಲಾತನುಭಿಃ ಕೃತಾನಿ ಯದಾತಿ ಹರ್ಷೋತ್ಫುಲಕಾಶ್ರುಗದ್ಗದ ಪ್ರೋತ್ಕಂಠ ಉದ್ಗಾಯತಿ ರೌತಿ ನೃತ್ಯತಿ. ಶ್ರೀಹರಿಯ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೇ ಮೊದಲಾದ ಇನ್ನೊಬ್ಬರಲ್ಲಿ ಕಾಣದ, ಇನ್ನೊಬ್ಬರಿಂದ ಮಾಡಲಾಗದ, ಸ್ವತಃ ಆನಂದ ತುಂದಿಲನಾಗಿ ಈ ಕಾರ್ಯಗಳನ್ನ ಮಾಡುವ ಭಗವಂತನ ಗುಣಗಳನ್ನು, ಅವನ ಅವತಾರಗಳ ವಿಶೇಷ ಲೀಲೆಗಳನ್ನು ಕೇಳಿದಾಗಲೆಲ್ಲ ಭಕ್ತನಿಗೆ ಹೃದಯ ತುಂಬಿದ ಆನಂದ ಉಕ್ಕಿ ಹರಿಯತ್ತೆ. ಹೃದಯದಲ್ಲಿ ಮುದಿತತಾ ಅನ್ನುವುದು ಒಂದು ಸಹಜವಾದ ಪ್ರಕ್ರಿಯೆ ಅನ್ನಿಸಿಬಿಡುತ್ತೆ. ಏನೇ ರೂಪ ಕೇಳಿದ್ರು, ಏನೇ ಗುಣವಾಚಕವಾದ ಪದಗಳನ್ನ ಕೇಳಿದಾಗ್ಲೂ ಮೈ ನವಿರೇಳುತ್ತೆ, ಕಣ್ಣುಗಳಿಂದ ತನ್ನಿಂದ ತಾನೇ ಅಪ್ರಯತ್ನವಾಗಿ ನೀರು ಹರಿಲಿಕ್ಕಾರಂಭ ಆಗುತ್ತೆ, ಕಂಠ ಗದ್ಗದಿತವಾಗುತ್ತೆ. ಭಗವಂತನನ್ನ ಮೈ ಮರೆತು ಹಾಡುತ್ತಾನೆ. ಪಕ್ಕದಲ್ಲಿ ಯಾರಿದ್ದಾರೆ, ಅವ್ರು ಏನ್ ಅನ್ಕೋತಾರೆ, ಅವ್ರು ನನ್ನ ನೋಡಿದ್ರೆ, ನಾಳೆ ಅವ್ರು ನನ್ನ ತಮಾಷೆ ಮಾಡಿದ್ರೆ ಅನ್ನುವ ಯಾವ ಅಡಚಣೆಗಳು ಕೂಡ ಅವನ ಮನಸ್ಸಿನ ಒಳಗೆ ತುಳುಕುವುದಿಲ್ಲ. ಮತ್ತು ಕೆಲವೊಂದ್ ಸರ್ತಿ ಭಗವಂತನ ನಿರಂತರವಾದ ಕರುಣೆಗೆ ತಾನು ಅಪಾತ್ರನಾಗಿದ್ರೂ ಕೂಡ ನನ್ನನ್ನು ಉದ್ಧರಿಸಿದ್ದಾನೆ ಅನ್ನುವ ವಿಷಯಕ್ಕೆ ಅಳು ಬಂದ್ಬಿಡುತ್ತೆ. ಅದರ ಜೊತೆಗೆ ಹೀಗಿರುವ ಭಗವಂತ ನನಗೆ ಒಡೆಯನಾಗಿರ್ಬೇಕಾದ್ರೆ ನನಗೇ ತರ ಭಯ ಅಂತ ಎಲ್ಲವನ್ನು ಮರೆತು ಕುಣಿಯುವುದೂ ಸಾಧ್ಯವಾಗುತ್ತೆ. ನೃತ್ಯತಿ ಉದ್ಗಾಯತಿ ರೌತಿ ನೃತ್ಯತಿ. ಭಗವಂತನನ್ನ ನೆನೆಸಿದಾಗಲೆಲ್ಲ ಕೈ ಎತ್ತಿ ಲಜ್ಜೆ ಬಿಟ್ಟು ಗೆಜ್ಜೆಯ ಕಟ್ಟಿರೆಂಬ ಕಾಗದ ಬಂದಿದೆ ಅಂತ ಒಂದು ದಾಸರ ಹಾಡು. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು ಅನ್ನುವಲ್ಲಿ ಈ ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟಿ ಕುಣೀರಿ ಎಂಬ ಕಾಗದ ಬಂದಿದೆ. ಭಗವಂತ ಕಳಿಸ್ಕೊಟ್ಟಿದ್ದಾನೆ. ಲಜ್ಜೆ ಬಿಟ್ಟು ಮೈ ಮನಸ್ಸು ಬಿಟ್ಟು ದೇವರಿಗೋಸ್ಕರ ನೀವು ಕುಣಿಬೇಕು. ಹಾಗೆ ಕುಣಿಯುವುದು ಅಂತಂದಾಗ ಮಾತ್ರ ಆ ಕುಣಿಯುವಿಕೆಗೆ ಅರ್ಥ ಇದೆ. ಇಲ್ಲ ಅಂದ್ರೆ ಅದು ಅದುರು ರೋಗ. ಈ ಸಿನಿಮಾದಲ್ಲೆಲ್ಲ ಕುಣಿತಾರಲ್ಲ, ಅವ್ರು ಕುಣಿಯೋದಕ್ಕೆ ಯಾವ ಅರ್ಥವೂ ಇಲ್ಲ. ದೇಹವನ್ನು ಹೇಗೆಲ್ಲ ಬೆಂಡ್ ಮಾಡ್ತಾರೆ, ಹೇಗೆಲ್ಲ ಕುಣಿಸ್ತಾರೆ, ಹೇಗೆಲ್ಲ ಸೊಟ್ಟ ಪಟ್ಟ ಮಾಡ್ತಾರೆ, ಅದು ಲಕ್ಕ ಹೊಡೆದಾಗ್ಲೂ ಅದಕ್ಕಿಂತ ಕೆಟ್ಟದಾಗುತ್ತೆ. ಅದು ನನ್ನ ಸ್ಟೈಲು ಅಂತ ಹೇಳುದಾ? ಅದನ್ನು ಮೂರ್ಖತನ ಅಂತ ಅನ್ಬೇಕು. ಯಾವ ಕುಣಿವಿಕೆಯಲ್ಲಿ ಭಗವಂತನಿಗೆ ತನ್ನ ದೇಹದ ಪ್ರತಿಯೊಂದು ಇಂದ್ರಿಯವೂ ಕೂಡ ಸಮರ್ಪಿತ ಅಂತನ್ನುವ ಭಾವದಿಂದ ನೀನು ಕೊಟ್ಟ ಇಂದ್ರಿಯಗಳಿಂದ ನಿನ್ನದೇ
ಗುಣವನ್ನ ಪರಿಚಯಿಸುವ ವಿಲಾಸಗಳನ್ನ, ಮುದ್ರೆಗಳನ್ನ, ನಿನ್ನನ್ನೇ ಪರಿಚಯಿಸುವ, ನಿನ್ನನ್ನೇ ನೆನಪಿಸುವ ಬೇರೆ ಬೇರೆ ಭಂಗಿಗಳನ್ನ ತೋರುವುದು ಅನ್ನುವುದು ನೃತ್ಯ. ಸುಮ್ನೆ ಕರೆಂಟ್ ಶಾಕ್ ಹೊಡೆದವ್ರ ತರ ಗಡ 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 ಅಂತ ನಡುಗುವುದು ನೃತ್ಯ ಅಂತ ಅನ್ಸುವುದೇ ಇಲ್ಲ. ಹಾಗಾಗಿ ಭಗವಂತನಿಗಾಗಿ ಯೋ ನೃತ್ಯತಿ ಸ ನೃತ್ಯತಿ. ಯಾರು ಅವನಿಗೋಸ್ಕರ ಕುಣಿತಾನೋ ಆ ಕುಣಿತಕ್ಕ ಅರ್ಥ ಇದೆ. ಇಲ್ಲ ಅಂದ್ರೆ ದೇಹಕ್ಕೆ ಒಂದು ರೋಗ ಬಂದಿದೆ ಅಂತ ಅನ್ಕೊಂಡು ಸುಮ್ಮನಾಗ್ಬೇಕಷ್ಟೇ. ಅದು ನಮ್ ಕಂಟ್ರೋಲ್ ತಪ್ಪಿ ಕೆಲವೊಂದ್ಸರ್ತಿ ಭೂತ ಹಿಡಿದಾಗ ಕುಣಿದಿರುತ್ತೆ. ಅವನಿಗೆ ಏನು ಅಂತಾನೆ ಗೊತ್ತಿರುದು, ಯಾಕೆ ಕುಣದೆ ಅಂತಾನೂ ಗೊತ್ತಿಲ್ಲ, ಕುಣದ ಮೇಲೆ ಇಷ್ಟೊತ್ತು ಕುಣದೆ ಅಂತಾನೂ ಗೊತ್ತಿಲ್ಲ. ವಿಡಿಯೋ ತೋರಿಸಿದ್ ನಾನು ಹೀಗೆಲ್ಲ ಕುಣದ್ನ ಅಂತ ಕೇಳೋ ತರ ಇರುತ್ತೆ ಅಷ್ಟೇ. ಅದು ಏನ್ ಲಾಭ ಇಲ್ಲ ಅವನಿಗೆ. ಉಳಿದವ್ರಿಗೆ ಒಂದಿಷ್ಟು ಭಯ ಆಗುತ್ತೆ, ಓ ಈ ಪ್ರಾಣಿ ಹತ್ರ ಇನ್ಯಾವತ್ ಕುಣಿಯತ್ತೆ ಹೀಗೋ ಗೊತ್ತಿಲ್ಲ, ಇದನ್ನ ಸ್ವಲ್ಪ ಜಾಗ್ರತೆಯನ್ನು ದೂರನೇ ಇಟ್ಕೊಳ್ಬೇಕು ಅಂತ ಸುಮ್ಮನಾಗ್ತಾರೆ ಅಷ್ಟೇ. ಯದಾ ಗ್ರಹಗ್ರಸ್ತ ಇವ ಕ್ವಚಿದ್ರುದನ್ ಹಸತ್ಯಥಾ ಕ್ರಂದಯತೆ ಜನಾನ್ ಮುಹುರ್ಮುಹುರ್ವಕ್ತಿ ಹರೇ ಜಗತ್ಪತೆ ನಾರಾಯಣೇತ್ಯಾತ್ಮಗತಿರ್ಗತತ್ರಪ. ಗ್ರಹಗ್ರಸ್ತ ಇವ, ಈ ಭೂತ ಹಿಡಿಯುವುದು, ದೈವ ಹಿಡಿಯುವುದು, ಅಥವಾ ಇನ್ಯಾವುದೋ ಪಿಶಾಚಿಗಳು ಆವೇಶವಾಗಿ ಪಿಶಾಚಾವಿಷ್ಟನಾಗಿ ಕುಣಿಯುವುದು ಇತ್ಯಾದಿಗಳು ಲೋಕದಲ್ಲಿ ನಾವು ನೋಡ್ತೇವೆ. ಆದ್ರೆ ಹುಚ್ಚು ಹಿಡಿದಿದೆ, ನನಗೆ ಹುಚ್ಚು ಹಿಡಿದಿದೆ, ಅಚ್ಯುತನ ಪಾದದಂಗ್ರಿ ಅಚ್ಯುತನ ಪಾದದೊಲುಮೆ ಹುಚ್ಚು ಹಿಡಿದಿದೆ ಅಂತ ದಾಸರು ಒಂದ್ ಕಡೆ ಹೇಳುವಾಗ ನನಗೆ ಹುಚ್ಚು ಹಿಡಿದಿದೆ. ಹೌದು, ನಂಗೆ ಅಚ್ಯುತನ ಹುಚ್ಚು ಹಿಡಿದಿದೆ. ಎಲ್ರಿಗೊಂದು ಹುಚ್ಚಿದೆ. ಕೆಲವರಿಗೆ ಮಕ್ಕಳು ಹುಚ್ಚು, ಕೆಲವರಿಗೆ ಹೆಂಡತಿ ಹುಚ್ಚು, ಕೆಲವರಿಗೆ ಗಂಡನ ಹುಚ್ಚು, ಕೆಲವರು ಆಸ್ತಿ ಹುಚ್ಚು, ಕೆಲವರು ದುಡ್ಡು ಹುಚ್ಚು, ಕೆಲವರಿಗೆ ಹೆಸರಿನ ಹುಚ್ಚು, ಕೆಲವರಿಗೆ ಸಂಸ್ಥೆ ಹುಚ್ಚು, ಕೆಲವರಿಗೆ ನಾನು ಅಂತಾನು ಹುಚ್ಚು, ಕೆಲವರಿಗೆ ಹುಚ್ಚೆ. ಅದು ಯಾವ ಹುಚ್ಚು ಅಂತಾನು ಗೊತ್ತಿರುದಿಲ್ಲ. ನನಗೊಂದು ಹುಚ್ಚು, ನನಗೆ ದೇವ್ರ ಹುಚ್ಚು ಹಿಡಿದಿದೆ. ನಿಮ್ ಹುಚ್ಚಲ್ಲಿ ನಾವೆಲ್ಲ ಹುಚ್ಚರು ತರ ಕಾಣ್ತೀವಿ. ನಮ್ ಹುಚ್ಚಲ್ಲಿ ನಮ್ಗೆ ಹುಚ್ಚು ಬಿಡುವಾಗ ನಮ್ಗೆ ಅನ್ಸುತ್ತೆ ನೀವೆಲ್ಲ ಎಂತ ಹುಚ್ಚರು ಅಂತ ಅನ್ಸುತ್ತೆ. ಯಾವ ಹುಚ್ಚಿನಿಂದ ಎಂಡ್ ಚೆನ್ನಾಗಿರುತ್ತೋ ಆ ಹುಚ್ಚಿಗೆ ಅರ್ಥ ಇದೆ. ಯಾವ ಹುಚ್ಚಿನಿಂದ ಎಂಡ್ ಅನ್ನೋದು ಇಲ್ವೇ ಇಲ್ಲ, ಅದು ನಡೀತಾನೆ ಇರುತ್ತೆ, ಆ ಹುಚ್ಚಿಗೆ ಪರಿಹಾರವೇ ಇಲ್ಲ, ಅದು ರೋಗ ಮುಗಿಯುವುದೇ ಇಲ್ಲ. ಈ ನಿಮಾನ್ಸಿಂದ ಇನ್ನೊಂದು ನಿಮಾನ್ಸ್ ಆಸ್ಪತ್ರೆಗೆ, ಅಥವಾ ಇನ್ನೊಂದು ಕಡೆಯಿಂದ ಇನ್ನೊಂದು ಹುಚ್ಚರ ಆಸ್ಪತ್ರೆ ಕಂಕನಾಡಿಗೆ, ಹೀಗೆ ಬದಲಾಯಿಸ್ತಾ ಇರುವುದಷ್ಟೇ ಈ ಹುಚ್ಚಿನ ಪರಿಹಾರ ಆಗಿಬಿಟ್ರೆ ಅದು ಭಯಂಕರ ಹುಚ್ಚು. ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ. ಅವ್ಯವಸ್ಥಿತರಾದ ಬುದ್ಧಿ ಉಳ್ಳವರ ನಡೆನುಡಿಗಳು ಎಲ್ಲವೂ ಕೂಡ ಭಯಂಕರ ಅನ್ನುವ ಹಾಗೆ. ಲೋಕದ ಹುಚ್ಚಿನ ವ್ಯಕ್ತಿ ಅಕಸ್ಮಾತ್ ಬಹಳ ಸಂತೋಷ ಪಟ್ಟು ಒಬ್ಬನನ್ನ ಗೌರವಿಸ್ತಾ ಇರ್ತಾನೆ, ಸ್ಟೇಜಿಗೆ ಬಂದು ಇದ್ದಕ್ಕಿದ್ದಾಗ ಅವನ ಶರ್ಟ್ ಅಂತ ತೆಗೆದು ಹಾರಿದು ಬಿಡ್ತಾನೆ. ಯಾಕಂದ್ರೆ ಅವನ ಹುಚ್ಚಿಗೆ ಕಾರಣ ಇಲ್ಲ. ಮೊದ್ಲು ಹೊಗಳಿ ಭಾರಿ ಓಹೋ ಆಹಾ ಅಂತೆಲ್ಲ ಹೇಳ್ತಿರ್ತಾನೆ, ಅವನಿಗೆ ಹುಚ್ಚು ಹೆಚ್ಚಾಯ್ತು. ಒಬ್ರು ಹುಚ್ಚುರಾವ್ ಅಂತ ಇದ್ರಂತೆ. ಅವರು ಹುಚ್ಚುರಾವ್ ಅಂತ ಶಬ್ದ ಇಟ್ಟದನ್ನ ಎಲ್ರು ತಮಾಷೆ ಮಾಡ್ತಿದ್ರು ಅಂತ ಹುಚ್ಚು ಅನ್ನುವ ಶಬ್ದವನ್ನ ಬಿಟ್ಟು ಹೆಚ್ಚು ಅಂತ ಹಾಕೊಂಡ್ರಂತೆ. ಆಗ ಅವ್ರು ಹೇಳಿದ್ರಂತೆ, ಜನ ಎಲ್ಲ ಹುಚ್ಚು ಹೆಚ್ಚಾಗ್ಬಿಟ್ಟಿದೆ ಅಂತ. ಹುಚ್ಚನ್ನೋಲೆ ಹೆಚ್ಚಿದೆ ಅಲ್ಲ, ಅದನ್ನ ಹಾಕೊಂಡ್ಮೇಲೆ ಜನಕ್ಕೆ ಅವ್ರು ಮಾತಾಡೋದ್ರಿಂದ ಹುಚ್ಚು ಹೆಚ್ಚಾಗ್ಬಿಟ್ಟಿದೆ ಇವ್ರಿಗೆ ಅಂತ. ಹಾಗೆ ಜಗತ್ತಲ್ಲಿ ಎಲ್ರೂ ಒಂದು ಹುಚ್ಚರೆ. ಅದು ಇವನು ಕೂಡ ಹಾಗೆ ದೈವ ಹಿಡಿದನಂತೆ. ಒಂದ್ಸರ್ತಿ ಕ್ವಚಿತ್ ರುದನ್, ಕೆಲವೊಮ್ಮೆ ಅಳುತ್ತಾನೆ, ಹಸತಿ ನಗ್ತಾನೆ, ಅಥ ಆಕ್ರಂದಯತೆ ಜೋರಾಗಿ ಇದ್ದಕ್ಕಿದ್ದಂತೆ ಕೂಗಿಕೊಳ್ತಾನೆ, ಒಳಗಿನಿಂದ ಧ್ಯಾನ ಮಾಡ್ತಾನೆ, ಇದ್ದಕ್ಕಿದ್ದಂತೆ ತುಂಬಾ ಅದ್ಭುತವಾದ ವಸ್ತುಗಳನ್ನ ಕಂಡಲ್ಲೆಲ್ಲ ಅಥವಾ ಎಲ್ಲಾ ವಸ್ತುಗಳಲ್ಲೂ ಅದ್ಭುತವನ್ನ ಕಂಡು ನಮಸ್ಕರಿಸ್ತಾನೆ. ನಿಟ್ಟುಸಿರು ಬಿಡ್ತಾ ಭಗವಂತನ ಯೋಚನೆಯಲ್ಲಿ ತಲ್ಲೀನನಾಗಿ ಹೊರಗಿನ ಪ್ರಪಂಚವನ್ನೇ ಮರೆತು ಬಿಡ್ತಾನೆ. ಲಜ್ಜೆ ಬಿಟ್ಟು ನಿರಂತರ ಜಗತ್ಪತೆ ಹರೇ ಇತಿ ಮುಹುಹು ನಾರಾಯಣ ಇತಿ ಆತ್ಮಗತಿ ಗತತ್ರಪ. ತ್ರಪ ಅಂದ್ರೆ ನಾಚಿಕೆ, ಗತತ್ರಪ ಅಂದ್ರೆ ನಾಚಿಕೆ ಬಿಟ್ಟು ದೇವರ ಹೆಸರನ್ನು ಗಟ್ಟಿಯಾಗಿ ಹರೇ ನಾರಾಯಣ ಜಗತ್ಪತೆ ಅಂತ ತನ್ನ ಆತ್ಮಗತಿಯಾದ, ತನ್ನ ಆತ್ಮಕ್ಕೆ ದಾರಿಯಾದ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ, ಜ್ಞೇಯ ಮತ್ತು ಗಮ್ಯ ಎರಡೂ ಅವನೇ. ಅಂತಹ ಅವನನ್ನ ನಿರಂತರ ಸ್ತುತಿಸಿ ಸಾಧಕ ಮತ್ತೆ ಮತ್ತೆ ಹೆಚ್ಚಿನ ಆ ವಂದನೆಯಲ್ಲಿ, ಸ್ಮರಣೆಯಲ್ಲಿ, ಭಗವಂತನ ನೆನಪಿನಲ್ಲಿ ಸುಖವನ್ನ ಪಡ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯ ಭಾರವನ್ನ
ನಾಳೆಗೆ ಮುಂದುವರಿಸೋಣ. ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.